ಹಾಯ್ ಎಲ್ರಿಗೂ ನಮಸ್ಕಾರ. ಧ್ರುವ ತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವಾಗೆಲ್ಲ ತುಂಬ ಬೇರೆ ಬೇರೆ ತರಹದ ಕಡುಬುಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಕಡೆ ನಾವು ಈ ರೀತಿ ಸೌತೆಕಾಯಿ ಕಡುಬು ಇರ್ಬೋದು ಅಥವಾ ಕೊಟ್ಟೆ ಕಡುಬು ಇರ್ಬೋದು, ಹಾಗೆ ಮಗೆಕಾಯಿ ಕಡುಬನ್ನು ಹೆಚ್ಚಾಗಿ ಮಾಡ್ಕೊಳ್ತೀವಿ. ಇವತ್ತು ನಾನು ಸೌತೆಕಾಯಿ ಕಡುಬನ್ನು ನಾವು ಯಾವ ಥರ ಮಾಡ್ಕೊಳ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ಸ್ವಲ್ಪ ದೊಡ್ಡ ಗಾತ್ರದ ಸೌತೆಕಾಯನ್ನು ತಗೊಂಡು ಅದನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕು. ಹಾಗೆ ಅದನ್ನು ತುರಿದಿಟ್ಕೋಬೇಕು, ಬೀಜವನ್ನು ಸಪ್ರೇಟ್ ಮಾಡಿಕೊಂಡು. ಹಾಗೆಯೇ ಅಕ್ಕಿನ ಈ ರೀತಿ ತೊಳೆದು ಹಾಕಿಬಿಟ್ಟು ಅದು ಒಣಗಿದ ಮೇಲೆ ಈ ರೀತಿ ಇಷ್ಟು ತರಿಯಾಗಿ ಅದನ್ನು ಬೀಸ್ಕೊಂಡ್ರೆ, ಕಲ್ಲಲ್ಲೂ ಬೀಸ್ಬೋದು ಅಥವಾ ಮಿಕ್ಸಿನಲ್ಲೂ ಕೂಡ ಬೀಸ್ಕೋಬೋದು. ಬೀಸಿಟ್ಕೋಬೇಕು. ಹಾಗೆ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ಕಡುಬಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಈ ಹಿಟ್ಟಲ್ಲಿ ಕಾಲು ಭಾಗ ಹಿಟ್ಟನ್ನು ಅದನ್ನು ಪೂರ್ತಿ ಬೇಯೋವರೆಗೂ ಕುದಿಸ್ಕೋಬೇಕು. ಅದನ್ನು ಬೇಯಿಸ್ಕೋಬೇಕು. ಬೀಸ್ಕೊಂಡಿರೋ ಹಿಟ್ಟಲ್ಲಿ ಕಾಲು ಭಾಗ ಹಿಟ್ಟನ್ನು ಬೇಯಿಸ್ಕೋಬೇಕು ಈ ರೀತಿ. ಹಾಗೆ ಸೌತೆಕಾಯನ್ನು ನಾನು ತುರಿದು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಸೌತೆಕಾಯಿ ಕಡುಬನ್ನು ಬಾಳೆ ಎಲೆಲೇ ಮಾಡೋದ್ರಿಂದ ಬಾಳೆ ಎಲೆನ ಬೆಂಕಿನಲ್ಲಿ ಬಾಡಿಸ್ಕೋಬೇಕು. ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಬಾಳೆ ಎಲೆ ಸಾಫ್ಟ್ ಆಗುತ್ತೆ. ಹಾಗೆಯೇ ನಾವು ಯಾವ ಥರ ಮಡಚಿದ್ರೂ ಕೂಡ ಬಾಳೆ ಎಲೆ ಒಡೆಯಲ್ಲ. ಬಾಳೆ ಎಲೆ ಹಸಿ ಇರುವಾಗಲೇ ಅದನ್ನು ಮಡ್ಚೋಕೆ ಹೋದರೆ ಅದು ಒಡೆದು ಹೋಗುತ್ತೆ. ಹಾಗೆ ಕಡುಬು ಕೂಡ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಬಾಡಿಸ್ಕೊಂಡ್ರೆ ಬಾಳೆ ಎಲೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಹಾಗೆ ಹೇಗೆ ಮಡಚಿದ್ರೂ ಕೂಡ ತೊಂದರೆ ಇರಲ್ಲ. ಹಾಗಾಗಿ ಈ ರೀತಿ ಬಾಡಿಸ್ಕೊಂಡು ಅದನ್ನು ಒರೆಸಿ ಇಟ್ಕೋಬೇಕು. ಅದಾದ ನಂತರ ಮಾಡಿಟ್ಕೊಂಡಿರುವಂತಹ ಹಿಟ್ಟಿಗೆ ಉಳಿದಿರುವಂಥ ಹಿಟ್ಟನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳುವಾಗ ಸೌತೆಕಾಯಿನೂ ಹೆರೆದಿಟ್ಕೊಂಡಿರೋ ಸೌತೆಕಾಯಿನೂ ಕೂಡ ಇದಕ್ಕೆ ಹಾಕ್ಕೋಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆ ಈ ರೀತಿ ಹಾಕುವಾಗ ಸೌತೆಕಾಯಿನ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೋಬೇಕು. ಯಾಕಂದರೆ ಇದು ತುಂಬ ತೆಳ್ಳಗಾದರೆ ಕಡುಬು ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗೆ ಸೌತೆಕಾಯಿನ ಹೆಚ್ಚು ಹಾಕಿದಷ್ಟು ಇದು ಚೆನ್ನಾಗಿರುತ್ತೆ ಕಡುಬು. ಹಾಗೆ ಈ ರೀತಿಯಾಗಿ ಇಡೋಕ್ಕೆ ಪಾತ್ರೆ ಕೂಡ ಹೀಗೆ ರೆಡಿ ಮಾಡ್ಕೋಬೇಕು. ಕೆಳಗಡೆ ಒಂದು ಲೇಯರ್ ಏನಾದರೂ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಬಾಳೆ ಹಾಕಿ ಅದನ್ನು ಕಡುಬನ್ನು ಹೀಗೆ ಕಟ್ಕೊಂಡು ನಾವು ಅದರಲ್ಲಿ ಕಡುಬನ್ನು ಬೇಯಿಸ್ಕೊತೀವಿ. ಇದನ್ನು ತುಂಬ ಜನ ಬೇರೆ ಬೇರೆ ಥರ ಮಾಡ್ಬೋದು. ಇದು ನಾವು ಮಾಡೋ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾವು ಕಡುಬನ್ನು ಈ ರೀತಿಯಾಗಿ ಮಾಡ್ಕೋತೀವಿ. ಆದಷ್ಟು ಈ ರೀತಿ ಕಡುಬುಗಳನ್ನು ಮಾಡುವಾಗ ಬಾಳೆ ಎಲೆನ ಜಾಸ್ತಿ ಬಾಡಿಸ್ಬಿಟ್ಟೇ ಮಾಡ್ಕೊಳ್ಳೋದು. ಅದನ್ನು ಈ ರೀತಿ ಮಡಿಸ್ಬಿಟ್ಟು ಉಲ್ಟಾ ಮಾಡಿ ಇಟ್ಕೋಬೇಕು ಪಾತ್ರೆಯಲ್ಲಿ. ಈ ರೀತಿ ಮಾಡಿಟ್ಕೊಂಡಿರೋ ಕಡುಬನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಾಳೆ ಎಲೆನ ಈ ರೀತಿ ಮುಚ್ಚಿಬಿಟ್ಟು ಮುಚ್ಚಳನ ಹಾಕಿ ಇದನ್ನು 3/4 ಗಂಟೆ ಅಥವಾ 3/4ರಿಂದ 1 ತಾಸು ಆಗುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಆದಷ್ಟು ನಾವು ಕೆಳಗಡೆ ಏನು ಲೇಯರ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಅದಕ್ಕಿಂತ ಸ್ವಲ್ಪ ಮೇಲ್ವರೆಗೂ ಅದನ್ನು ನೀರನ್ನು ಹಾಕ್ಕೋಬೇಕು. ನಾವು 3/4ರಿಂದ 1 ತಾಸು ಆಗುವಷ್ಟು ಇದನ್ನು ಬೇಯಿಸೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಶಾವಿಗೆ ಪಾಯಸ ತುಂಬ ಸೂಪರಾಗಿರುತ್ತೆ ಈ ಕಡುಬಿನ ಜೊತೆ. ಹಾಗಾಗಿ ನಾನು ಈ ಕಡುಬನ್ನು ಮಾಡಿದಾಗ ಹೆಚ್ಚಾಗಿ ಶಾವಿಗೆ ಪಾಯಸನೂ ಕೂಡ ಮಾಡಿರ್ತೀನಿ. ಈ ರೀತಿ ಕಡುಬನ್ನು ಮಾಡಿದಾಗ ನೀವು ಕೂಡ ಶಾವಿಗೆ ಪಾಯಸ ಹಾಗೆ ಕಡುಬು ಟೇಸ್ಟ್ ನೋಡದೇ ಇದ್ದರೆ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಪಾಯಸನ ಮಾಡ್ಕೊಳ್ಳೋಕ್ಕೆ ಶಾವಿಗೆನ ಹುರ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡು ಹಾಗೆಯೇ ಡ್ರೈ ಫ್ರೂಟ್ಸನ್ನು ಹುರ್ಕೊಂಡು ಹಾಲು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ
ಹುರಿದಿರುವಂಥ ಶಾವಿಗೆ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ, ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಅದನ್ನು ಕಡುಬು ಜೊತೆ ಮಸ್ತಾಗಿ ಟೇಸ್ಟ್ ಮಾಡ್ಬೋದು. ಹಾಗೆ ಈ ಸೌತೆಕಾಯಿ ಕಡುಬಿನ ಜೊತೆ ಕಾಯಿ ಚಟ್ನಿ ಕೂಡ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ನಾನು ಹೆಚ್ಚಾಗಿ ಕಡುಬನ್ನು ಮಾಡಿದಾಗೆಲ್ಲ ಶಾವಿಗೆ ಪಾಯಸನೂ ಮಾಡಿರ್ತೀನಿ, ಹಾಗೆಯೇ ಕಾಯಿ ಚಟ್ನಿ ಕೂಡ ಮಾಡಿರ್ತೀನಿ. ಯಾವ್ದು ಬೇಕಾದರೂ ತಿನ್ಬೋದು. ಹಾಗೆ ಇದು ತುಪ್ಪ ಬೆಲ್ಲ ಹಾಕ್ಕೊಂಡು ತಿಂದರೂ ಕೂಡ ಈ ಕಡುಬು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಈ ಮೂರು ಕಾಂಬಿನೇಷನ್ನಲ್ಲಿ ಈ ಕಡುಬನ್ನು ಟೇಸ್ಟ್ ನೋಡ್ತೀವಿ. ಈ ಕಾಂಬಿನೇಷನ್ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ಥರ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಮೂರು ಜೊತೆಗೂ ಈ ಸೌತೆಕಾಯಿ ಕಡುಬು ಸೂಪರ್ ಅಂದರೆ ಸೂಪರಾಗಿರುತ್ತೆ. ನನ್ನ ಚಾನಲ್ನ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.